टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ಇನ್ನು ರಾಜ್ಯಪಾಲರು ಭರತ್ ಭೂಷಣ್ ಅವರ ನಿವಾಸಕ್ಕೆ ಬಂದಿದ್ದಾರೆ. ಆ ದೃಶ್ಯವನ್ನು ಗಮನಿಸ್ತಾ ಇದ್ದೀರಿ. ಗೆಹ್ಲೋಟ್ ಅವರು ಭರತ್ ಭೂಷಣ್ ಅವರ ನಿವಾಸಕ್ಕೆ ಭೇಟಿ ಕೊಟ್ಟಿದ್ದಾರೆ. ಈ ಹಿಂದೆ ಸಿಎಂ ಸಿದ್ದರಾಮಯ್ಯ, ರಾಮಲಿಂಗಾರೆಡ್ಡಿ ಅವರು ಸಾಕಷ್ಟು ರಾಜಕೀಯ ಗಣ್ಯರು ಹೋಗಿ ಕುಟುಂಬದ ಜೊತೆಗೆ ನಿಂತು ಧೈರ್ಯವನ್ನ ಹೇಳಿರೋದಿದೆ, ಸಾಂತ್ವನ ಹೇಳಿರೋದಿದೆ. ಇದೀಗ ರಾಜ್ಯಪಾಲ ಥಾವರ್ ಚಂದ್ ಗೆಹ್ಲೋಟ್ ಕೂಡ ಭರತ್ ಭೂಷಣ್ ನಿವಾಸಕ್ಕೆ ಹೋಗಿದ್ದಾರೆ. ಯಾರದ್ದು ಮಾತಿಲ್ಲ, ಕಣ್ಣೀರು ಬಿಟ್ಟರೆ ಬೇರೇನೂ ಇಲ್ಲ ಈ ನಿವಾಸದಲ್ಲಿ. ಭರತ್ ನಿವಾಸದ ನೇರ ದೃಶ್ಯಗಳನ್ನು ಗಮನಿಸ್ತಾ ಇದ್ದೀರಿ ನೀವು. ಥಾವರ್ ಚಂದ್ ಗೆಹ್ಲೋಟ್ ಪುಷ್ಪನಮನ ಸಲ್ಲಿಸ್ತಾ ಇದ್ದಾರೆ. ಆ ದೃಶ್ಯಗಳನ್ನು ಗಮನಿಸ್ತಾ ಇದ್ದೀರಿ ನೀವು. ಕುಟುಂಬದ ಜೊತೆಗೆ ನಾವಿದ್ದೀವಿ ಅಂತ ಧೈರ್ಯವನ್ನ ಹೇಳ್ತಾ ಇದ್ದಾರೆ, ಸಾಂತ್ವನವನ್ನ ಹೇಳಿದ್ದಾರೆ. ಸಾಕಷ್ಟು ಜನ ಗಣ್ಯರು ಇದಾಗಲೇ ಭೇಟಿಯನ್ನ ಕೊಟ್ಟಿರೋರು ಕಣ್ಣೀರೊರೆಸೋ ಪ್ರಯತ್ನ ಮಾಡಿದ್ದಾರೆ. ಇದೀಗ ಥಾವರ್ ಚಂದ್ ಗೆಹ್ಲೋಟ್ ಭೇಟಿ ಕೊಟ್ಟಿದ್ದಾರೆ. ಭರತ್ ಪಾರ್ಥಿವಕ್ಕೆ ಅಂತಿಮ ನಮನ ಸಲ್ಲಿಸಿದ್ದಾರೆ. ಜೊತೆಗೆ ಅಲ್ಲೇ ಇದ್ದಂಥ ಕುಟುಂಬಸ್ಥರ ಜೊತೆ ಮಾತನಾಡ್ತಾ ಇರುವಂಥ ದೃಶ್ಯಗಳನ್ನು ಗಮನಿಸ್ತಾ ಇದ್ದೀರಿ ನೀವು. ಖುಷಿಯನ್ನ ಖರೀದಿ ಮಾಡೋಕ್ಕಾಗಲ್ವಂತೆ, ದುಃಖವನ್ನ ಮಾರೋದಕ್ಕಾಗಲ್ಲ. ಬಂದಿರುವಂಥ ಪರಿಸ್ಥಿತಿಯನ್ನ ಸಹಿಸಿಕೊಳ್ಳುವಂಥ ಶಕ್ತಿ ಕೊಡಲಿ ಅಂತ ಎಲ್ಲರೂ ಕೂಡ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಆ ಕುಟುಂಬಕ್ಕಂಥ ಶಕ್ತಿಯನ್ನ ದೇವರು ಕೊಡಲಿ ಅಂತ. ಒಬ್ಬೊಬ್ಬರೇ ರಾಜಕೀಯ ಗಣ್ಯರು ಭೇಟಿ ಕೊಟ್ಟಂಥ ಸಂದರ್ಭವೂ ಕೂಡ ಕುಟುಂಬಕ್ಕೆ ಧೈರ್ಯವನ್ನ ಹೇಳಿದ್ದಾರೆ. ಧೃತಿಗೆಡದಂತೆ ಧೈರ್ಯ ತುಂಬುತ್ತಾ ಇದ್ದಾರೆ. ಇದು ಥಾವರ್ ಚಂದ್ ಗೆಹ್ಲೋಟ್ ಭರತ್ ಅಂತಿಮ ದರ್ಶನವನ್ನ ಪಡೆಯೋದಕ್ಕೆ ಅವರ ನಿವಾಸಕ್ಕೆ ತೆರಳಿದಂಥ ಸಂದರ್ಭ. ಮತ್ತಿಕೆರೆಯಲ್ಲಿದೆ ಅವರ ನಿವಾಸ. ಬೆಂಗಳೂರಿನಲ್ಲೇ ಇದ್ದಂಥವರು, ಜೊತೆಗೆ ಬೆಂಗಳೂರಿನಲ್ಲೇ ಕೆಲಸವನ್ನು ಕೂಡ ಮಾಡಿಕೊಂಡಿದ್ದಂಥ ಭರತ್ ಬೇಸಿಗೆ ರಜೆ, ಮಕ್ಕಳು, ಹೆಂಡತಿ ಎಲ್ಲರನ್ನೂ ಕರ್ಕೊಂಡು ಒಂದೊಳ್ಳೆ ಸಮಯ ಕಳೆದು ಬರೋಣ ಅಂತ ಹೋಗಿದ್ದವರು. ಬಟ್ ವಾಪಸ್ ಬಂದಿದ್ದು ಮಾತ್ರ ಈ ರೀತಿ. ಆ ಕುಟುಂಬಕ್ಕೆ ಯಾಕಾದರೂ ನಾವು ಹೋದುವೋ ಅನ್ನುವಂಥ ದುಃಖ ಜೀವನ ಪರ್ಯಂತ ಅನುಭವಿಸೋ ರೀತಿಯಾಗಿದೆ. ಇದು ಯಾವುದರ ಪರಿವೇ ಇಲ್ಲದಂಥ ಚಿಕ್ಕ ಪುಟ್ಟ ಮಕ್ಕಳು, ಏನಾಗಿದೆ ಅನ್ನೋದನ್ನು ಅರ್ಥ ಮಾಡ್ಕೊಳ್ಳುವಂಥ ವಯಸ್ಸು ಅವರದಲ್ಲ. ಅಂಥ ಕಷ್ಟ ಈ ಕುಟುಂಬದ ಪಾಲಿಗೆ ಬಂದೊದಗಿದೆ. ಹಾಗಾಗಿ ಪ್ರತಿಯೊಬ್ಬ ರಾಜಕೀಯ ಗಣ್ಯರು ಬರ್ತಾ ಇದ್ದಾರೆ, ಅಂತಿಮ ನಮನ ಸಲ್ಲಿಸ್ತಾ ಇದ್ದಾರೆ. ಅವರಿಗೆ ಸಾಧ್ಯವಾದ ರೀತಿಯಾಗಿ ಮಾತುಗಳ ಮೂಲಕವಾಗಿ ಧೈರ್ಯ ತುಂಬುವಂಥ ಕೆಲಸ ಮಾಡ್ತಾ ಇದ್ದಾರೆ. ಇದು ರಾಜ್ಯಪಾಲರಾಗಿರುವ ಥಾವರ್ ಚಂದ್ ಗೆಹ್ಲೋಟ್ ಅವರು ಮತ್ತಿಕೆರೆಯಲ್ಲಿರುವಂಥ ಭರತ್ ಅವರ ನಿವಾಸಕ್ಕೆ ತೆರಳಿ ಪಾರ್ಥಿವ ಶರೀರಕ್ಕೆ ಅಂತಿಮ ನಮನವನ್ನು ಸಲ್ಲಿಸಿ ಅವರ ಕುಟುಂಬಸ್ಥರು, ಸಂಬಂಧಿಕರಿಗೆ ಧೈರ್ಯವನ್ನು ಹೇಳಿದ್ದಾರೆ. ಹಾಗೆ ಅಲ್ಲೇ ಕುಳಿತಿದ್ದಾರೆ. ನೀವು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ. ಕುಟುಂಬಸ್ಥರ ಜೊತೆಗೆ ಕುಳಿತಿರುವಂತಹ ದೃಶ್ಯ. ಈಗಾಗಲೇ ಸಾಕಷ್ಟು ಸಂಖ್ಯೆಯಲ್ಲಿ ಜನ ಹರಿದು ಬರ್ತಾ ಇದ್ದಾರೆ ಭರತ್ ನಿವಾಸದ ಕಡೆಗೆ. ಆತ್ಮೀಯ ಸ್ನೇಹಿತರಿದ್ದಾರೆ, ಕುಟುಂಬಸ್ಥರಿದ್ದಾರೆ, ಸಂಬಂಧಿಕರಿದ್ದಾರೆ, ಅವರ ಸಹೋದ್ಯೋಗಿಗಳಿದ್ದಾರೆ. ಊಹಿಸಿಕೊಳ್ಳಲಾಗದ ಘಟನೆ, ನಿರೀಕ್ಷೆಗೂ ಮೀರಿದ್ದು, ಎಲ್ರಿಗೂ ಕೂಡ ಆಘಾತ ತಂದೊಡ್ಡಿದೆ. ಹೀಗೊಂದು ಘಟನೆ ಆಗೋದು ಹೇಗೆ ಸಾಧ್ಯ ಅಂತ ಗಮನಿಸ್ತಾ ಇದ್ದೀರಾ. ಕುಟುಂಬದ ದುಃಖ ಯಾವ ರೀತಿಯಾಗಿದೆ ಅಂತ. ನಾವು ಅವಾಗಲೇ ಹೇಳಿದ್ವಿ ಅವರ ತಾಯಿಯ ಆರೋಗ್ಯ ಸ್ಥಿತಿ ಯಾವ ರೀತಿಯಾಗಿತ್ತು, ಭರತ್ ತಾಯಿಯ ಪರಿಸ್ಥಿತಿ ಅಂತ. ಕೆಲ ದಿನಗಳ ಹಿಂದೆ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿದ್ದಾರೆ. ಆರೋಗ್ಯ ಸ್ಥಿತಿ ಚೆನ್ನಾಗಿಲ್ಲ ಅವರದ್ದು. ಹಾಗಾಗಿ ಅವರಿಂದ ಈ ವಿಚಾರವನ್ನೇ ಮುಚ್ಚಿಡಲಾಗಿತ್ತು. ಅವ್ರಿಗೇನಾದರೂ ತನ್ನ ಮಗ ಇನ್ನಿಲ್ಲ ಅನ್ನೋದು ಗೊತ್ತಾದರೆ, ಹೃದಯ ಸಂಬಂಧಿ ಕಾಯಿಲೆ ಇರುವಂಥ ತಾಯಿ ಅದು ಹೇಗೆ ಸಹಿಸ್ಕೊಳ್ಳೋದಕ್ಕೆ ಸಾಧ್ಯ ಅನ್ನುವಂಥ ಭಯ ಆ ಕುಟುಂಬಸ್ಥರಲ್ಲಿತ್ತು. ಹಾಗಾಗಿ ಸಹೋದರ ಮುಂದೆ ನಿಂತು ಎಲ್ಲ ಕೆಲಸಗಳನ್ನು, ಕಾರ್ಯಗಳನ್ನು ನೋಡ್ಕೊಳ್ತಾ ಇದ್ರು. ಬಟ್ ಈಗ ಆ ಸತ್ಯ ತಾಯಿಗೆ ಗೊತ್ತಾಗಿದೆ. ನನ್ನ ಮಗ ಇಲ್ಲ ಅನ್ನೋದು ಗೊತ್ತಾಗಿದೆ. ಎಂಥ ನೋವು ನೋಡಿ. ಎತ್ತರಕ್ಕೆ ಬೆಳೆದಿರುವಂಥ ಮಗ ಪಾರ್ಥಿವವಾಗಿ ತನ್ನ ಮುಂದೆ ಮಲಗಿದ್ರೆ ತಂದೆ ತಾಯಿ ಹೇಗೆ ಸಹಿಸ್ಕೊಳ್ಳೋದಕ್ಕೆ ಸಾಧ್ಯ? ಆ ಮಗು ಹೇಗೆ ಸಹಿಸ್ಕೊಳ್ಳೋದಕ್ಕೆ ಸಾಧ್ಯ? ಕೈ ಹಿಡಿದ ಪತ್ನಿ ಹೇಗೆ ಜೀವನ ಮಾಡೋದಕ್ಕೆ ಸಾಧ್ಯ? ಇದನ್ನೆಲ್ಲ ಕಲ್ಪಿಸಿಕೊಂಡಿರುವಂಥ ಕುಟುಂಬ ತನ್ನನ್ನು ಶೂಟ್ ಮಾಡಿ ಅಂತ ಉಗ್ರರನ್ನ ಗೋಗರ್ದಿದ್ದು ಇದೆ, ಆಕ್ರೋಶ ಹೊರ ಹಾಕಿದ್ದು ಇದೆ. ಅದನ್ನ ಕನ್ನಡಿಗರೇ ಖುದ್ದಾಗಿ ಹೇಳ್ಕೊಂಡಿದ್ದಾರೆ. ತನ್ನ ಪತಿ ನನ್ನ ಮುಂದೆ ಜೀವ ಬಿಟ್ಟಿದ್ದಾರೆ, ಅವ್ರು ಇಲ್ಲದ ಮೇಲೆ ನಾವು ಯಾಕೆ ಬದುಕಿರಬೇಕು, ನಮ್ಮನ್ನು ಹೊಡೆದು ಸಾಯಿಸಿ ಅಂತ ಕೇಳ್ಕೊಂಡಿದ್ದೀವಿ ಅಂತ. ಎಂಥ ಪರಿಸ್ಥಿತಿ ನೋಡಿ. ಕಣ್ಣೀರು ಬಿಟ್ಟರೆ ಬೇರೆ ಆಯ್ಕೆ ಇಲ್ಲ. ಆ ರೀತಿಯಾದಂಥ ದಿನ ಈ ಕುಟುಂಬದ್ದು.
ಈ ನೋವು ಕೇವಲ ಒಂದು ದಿನಕ್ಕಲ್ಲ, ಜೀವನ ಪರ್ಯಂತ ಅನುಭವಿಸ್ತಾರೆ ಈ ಕುಟುಂಬ. ಬಟ್ ಅದನ್ನು ಮರೆಯುವಂಥ ಶಕ್ತಿ ಈ ಕುಟುಂಬಕ್ಕೆ ಸಿಗಲಿ ಅನ್ನೋದೇ ನಮ್ಮ ಆಶಯ.